ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಎಂದಿನಂತೆ ನಾನೊಂದು ಹೊಸ ಮನೆ ತೋರ್ಸಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ತೋರಿಸ್ತಾ ಇರೋಂಥ ಮನೆ ಬಂದ್ಬಿಟ್ಟು 1,000 ಸ್ಕ್ವೇರ್ ಫೀಟ್ ಮನೆ. ನೋಡಿ ಸ್ನೇಹಿತರೆ, ಇದು 4 ಮೆಟ್ರೋ ಸ್ಟೇಷನ್ಗೆ ಹತ್ತಿರವಾಗಿರೋಂಥ ಒಂದು ಮನೆ ಸ್ನೇಹಿತರೆ. ಯಾವ್ಯಾವಪ್ಪ ಮೆಟ್ರೋ ಸ್ಟೇಷನ್ನು ನೋಡಿ ಸ್ನೇಹಿತರೆ, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಒಂದು, ಎರಡನೇದು ಬಂದು ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ನು, ಮೂರನೇದು ನಿಮಗೆ ಜಿಂದಾಲ್ ಸಿಟಿ ಪ್ರೆಸ್ಟೀಜ್ ಸಿಟಿ ಮೆಟ್ರೋ ಸ್ಟೇಷನ್ಗೆ. ಇನ್ನು ಭಾಳ ಸಮೀಪ ಅಂತಂದರೆ ಮಾದಾವರ ಮೆಟ್ರೋ ಸ್ಟೇಷನ್. 4 ಮೆಟ್ರೋಗೆ ಜಸ್ಟ್ 1.5 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಬರುತ್ತೆ ನೋಡಿ. ಮಾದಾವರ ಮೆಟ್ರೋ ಸ್ಟೇಷನ್ಗೆ ಬಂದ್ಬಿಟ್ಟು ಜಸ್ಟು 1.2 ಇಲ್ಲ 1.3 ಬರುತ್ತೆ. ಜಿಂದಾಲ್ ಸಿಟಿ ಮೆಟ್ರೋಗೆ 1.5 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಬಿಲ್ಡಿಂಗ್ ಬಂದ್ಬಿಟ್ಟು 20ಕ್ಕೆ 50, 20/50, 1,000 ಸ್ಕ್ವೇರ್ ಫೀಟಲ್ಲಿ ಹೊಸದಾಗಿ ನಿರ್ಮಾಣವಾಗಿರೋಂಥ ಈ ಮನೆ ಸೇಲ್ಗಿದೆ ನೋಡಿ ಸ್ನೇಹಿತರೆ. ಪೇಸಿಂಗ್ ಈಸ್ಟು, ಡೋರ್ಸು ಈಸ್ಟು ಈ ಒಂದು ಮನೆ. ಖಾತಾ CMC, ವಾಟರ್ CMC. ಕೆಳಗಡೆ 2 BHK, ಮೇಲ್ಗಡೆನೂ 2 BHK ನೋಡಿ ಸ್ನೇಹಿತರೆ. ಈ ಬಿಲ್ಡಿಂಗ್ ಸೇಲ್ಗಿದೆ ನೋಡಿ. ನೋಡ್ತಾ ಇರೋ ಅಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಹೇಳೋದೊಂದೇ ನೋಡಿ ಸ್ನೇಹಿತರೆ, ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ಎಲ್ಲ ವಿಡಿಯೋಗಳೆಲ್ಲ ಮಾಡಿರ್ತೀವಿ ನೋಡಿ. ನೋಡಿದಂಥವ್ರು ದಯವಿಟ್ಟು ನಮ್ಮ ಒಳ್ಳೊಳ್ಳೆ ವಿಡಿಯೋಗಳು ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನದಾಗಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನೀಡಿರೋ ಅಂಥವ್ರಿಗೆ ತಲುಪಿಸಿ. ಈ ಥರ ಒಂದು ಹೊಸ ಮನೆಗಳು ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ಕೊಳ್ಳಿ ಸ್ನೇಹಿತರೆ, ಮನೆ ಮಾತ್ರ ಸೂಪರ್ ಆಗಿದೆ. 1,000 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗಿರೋಂಥ ಈ ಒಂದು ಮನೆ 4 ಮೆಟ್ರೋ ಸ್ಟೇಷನ್ಗೂ ಹತ್ರ ಇದೆ, ನಿಯರ್ ಇದೆ. ರಾಷ್ಟ್ರೀಯ ಹೆದ್ದಾರಿ ನಿಮಗೆ ತುಮಕೂರು ರೋಡ್ 1.5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಎಲ್ಲ ರೋಡ್ಸ್ ಎಲ್ಲ ತೋರಿಸ್ತೀನಿ. ನಿಖರವಾಗಿ ನೀವು ವಿಡಿಯೋ ನೋಡಿದ್ರೆ ಸಾಕು ಸ್ನೇಹಿತರೆ, ನೀವು ಮನೆ ನೋಡಿದಷ್ಟೇ ನಿಮಗೆ ಇಲ್ಲಿ ಬಂದರೆ, ಲೈವಲ್ಲಿ ಬಂದರೆ ಹೆಂಗಿರುತ್ತೋ ನಮ್ಮ ವಿಡಿಯೋದಲ್ಲೂ ಹಂಗೇ ನಿಮಗೆ ವಾಸ್ತವ ಏನಿದೆ ಅದನ್ನೇ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಪ್ರಾರಂಭ ಮಾಡೋಣ ವಿಡಿಯೋನ. ನೋಡಿ, ಈ ಮನೆ ಬಂದ್ಬಿಟ್ಟು 20ಕ್ಕೆ 50, 1,000 ಸ್ಕ್ವೇರ್ ಫೀಟು. ಕೆಳಗಡೆ 2 BHK ಕೊಟ್ಟಿದ್ದಾರೆ ಮತ್ತು ಇನೋವಾ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲೆಲ್ಲ ಹೊಸ ಮನೆಗಳೆಲ್ಲ ಆಗಿದೆ ನೋಡಿ ಸ್ನೇಹಿತರೆ. ಎಷ್ಟು ಸುಂದರವಾದ ಮನೆಗಳು ಇಲ್ಲೆಲ್ಲ ಅವೇ. ಬ್ಯೂಟಿಫುಲ್ ಹೌಸ್ ನೋಡ್ಕೊಳ್ಳಿ ಸ್ನೇಹಿತರೆ, ಸೂಪರ್ ಆಗಿದೆ. ಲೊಕೇಶನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸುತ್ತ ತೆಂಗಿನ ತೋಟ ಇದೆ ಸ್ನೇಹಿತರೆ. ಒಳ್ಳೆ ಗಾಳಿ ಬೆಳಕು, ಸೂಪರ್ ಆಗಿರೋಂಥ ಒಂದು ಲೊಕೇಶನಲ್ಲಿ ಇವತ್ತು ನಿಮಗೆ ಈ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ರೋಡ್ಸ್ ಬಂದ್ಬಿಟ್ಟು ನಿಮಗೆ ಒಂದು 30 ಫೀಟು ರೋಡ್ಸ್ ಬರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ. ಓಕೆ, ನೋಡಿ ರೋಡ್ಸ್ ಎಲ್ಲ ನಿಮಗೆ 30 ಫೀಟ್ ರೋಡ್ ಇದೆ ಮನೆ ಮುಂದೆ. ಓಕೆ, ಇವಾಗ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಎಲ್ಲ ಹೇಳಿದ್ದೀನಿ ನಿಮಗೆ. ಲೊಕೇಶನ್ಸ್ ಬಂದ್ಬಿಟ್ಟು ತೋಟದ ಗುಡದಳ್ಳಿ. ಈ ಮನೆ ಹತ್ರಕ್ಕೆ ನಿಮಗೆ ಜಸ್ಟ್ ಮೆಟ್ರೋಗೆ, ಹೈವೇಗೆ 1.5 ಕಿಲೋಮೀಟ್ರ್ ಆಗುತ್ತೆ. BMTC ಬಸ್ ಸ್ಟಾಪ್ಗೆ ಸ್ನೇಹಿತರೆ ಒಂದು 800 ಮೀಟರ್ ಆಗುತ್ತೆ. ಇಲ್ಲಿ ತೋಟದ ಗುಡದಳ್ಳಿ BMTC ಬಸ್ ಸ್ಟಾಪ್ಗೆ ಒಂದು 800 ಮೀಟ್ರ್ ಆಗುತ್ತೆ. ಓಕೆ, ನೋಡಿ ಎಂಥ ಹೆವಿ ಗೇಟ್ ಮಾಡಿದ್ದಾರೆ, MS ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಪಾರ್ಕಿಂಗ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಇನೋವಾ ಕಾರ್ ಪಾರ್ಕಿಂಗ್ ಇದೆಯಾ ನೋಡ್ಕೊಳ್ಳಿ ಸ್ನೇಹಿತರೆ. ಆರಾಮಾಗಿ ಹಾಕೊಬೋದು ನೋಡಿ ಸ್ನೇಹಿತರೆ. ಇವರು ಒಂದು 12,000 ಲೀಟ್ರ್ ಹಿಡಿಯುವಷ್ಟು ಸಂಪ್ ಮಾಡಿದ್ದಾರೆ ನೋಡಿ. ಫ್ರಂಟಲ್ಲಿ ವಾಲ್ಗೆಲ್ಲ ಇವರು ವೆಟ್ರಿಫೈಡ್ ಟೈಲ್ಸಲ್ಲಿ ಗೋಡೆ ವಾಲ್ಗೆಲ್ಲ ಹಾಕಿದ್ದಾರೆ ಮತ್ತು ಬಾರ್ಡ್ರ್ ಮಾಡಿದ್ದಾರೆ. ಗ್ರಾನೈಟ್ಸ್ ಬಾರ್ಡ್ರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತಾ ಇದೆ ನೋಡಿ ಸ್ನೇಹಿತರೆ. ಓಕೆ, POP ಎಲ್ಲ ಆಗಿದೆ. ಪಾರ್ಕಿಂಗಲ್ಲೂ POP ಎಲ್ಲ ಆಗಿದೆ. ಕಾಪರ್ ಲೈನ್ ಎಲ್ಲಿ ಮಾಡಿದ್ದಾರೆ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಮಾಡಿದ್ದಾರೆ ನೋಡಿ. ಒಂದು ಇನೋವಾ ಕಾರ್ ನಿಲ್ಲಿಸಿ ಒಂದು 2-3 ಬೈಕು ಆರಾಮಾಗಿ ಹಾಕೊಬೋದು. ನೋಡೋದ್ರಲ್ಲ ಕಾಪರ್ ಲೈನು. ನಾನು ಇನ್ನೊಂದ್ಸಲಿ ತೋರಿಸ್ತೀನಿ ನಿಮಗೆ. ಸಂಪ್ ನೋಡಿ, ಮತ್ತು ಇನೋವಾ ಕಾರ್ ಪಾರ್ಕಿಂಗ್ ಇದೆ. ಒಂದು ಕಾರ್ ಹಾಕ್ಕೊಂಡು ಒಂದು 4-5 ಬೈಕ್ ಹಾಕ್ಕೊಬೋದು ನೋಡಿ. ಫ್ರಂಟು ಲುಕ್ ಬಂದ್ಬಿಟ್ಟು ಈ ಥರ ಗ್ರಾನೈಟ್ಸ್ ಬಾರ್ಡ್ರ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕೊಡ್ತಾ ಇದೆ, ಒಳ್ಳೆ ಲುಕ್ ಕೊಡುತ್ತೆ ಸ್ನೇಹಿತರೆ.
ಮತ್ತು ಈ ಕಡೆ MS ಒಂದು ಹಿಂದೆಗಡೆ ಸೆಟ್ ಬ್ಯಾಕ್ ಎಲ್ಲ ಇರೋದ್ರಿಂದ ಇಲ್ಲೂ ಕೂಡ ಒಂದು ಸೇಫ್ಟಿ ಗೇಟ್ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ ಸ್ನೇಹಿತರೆ. ಓಕೆ, ಇವಾಗ 2 BHK ಹೌಸ್ ನೋಡೋಣ. ನೋಡಿ ಸ್ನೇಹಿತರೆ, ಇದು 2 BHK ಹೌಸು. ಫ್ರೇಮು ಡೋರ್ 2 ಟೀಕು, ಇನ್ನೂ ಪಾಲಿಶಿಂಗ್ ಎಲ್ಲ ಆಗಿಲ್ಲ, ಮಾಡ್ತಾರೆ. ಫ್ರೇಮು ಡೋರು ಟೀಕ್. ಓಕೆ, ಇದು 2 BHK ಹೌಸು ನೋಡಿ. ಯಾಕಂದರೆ 50 ಇರೋದ್ರಿಂದ, ಉದ್ದ ಇರೋದ್ರಿಂದ ಚೆನ್ನಾಗಿ ಬರುತ್ತೆ, ಹಾಲೆಲ್ಲ ಚೆನ್ನಾಗಿ ಬರುತ್ತೆ. TV ಕ್ಯಾಬಿನ್ ನೋಡಿ, TV ಕ್ಯಾಬಿನ್. ಮತ್ತು ಇಲ್ಲೂ ಅಷ್ಟೇ 2 BHK ಹೌಸ್ಗೂ POP ಎಲ್ಲ ಆಗಿದೆ. ಓಕೆ, ನೋಡಿ ಕಿಚನಲ್ಲೂ ವುಡ್ ವರ್ಕ್ಸ್ ಎಲ್ಲ ಆಗಿದೆ. ನೋಡಿ ಲ್ಯಾಪ್. ಓಕೆ, ನೋಡಿ ವಿಂಡೋ ಬಂದಿದೆ, ಒಂದು ಎಕ್ಸ್ಟ್ರಾ ಬಾಕ್ಸ್ ಕೂಡ ಮಾಡಿದ್ದಾರೆ. ನೋಡಿ ಈ ಕಡೆಯಿಂದ ಹಾಲ್ ಇಷ್ಟಾಗಲ್ಲ ಇದೆ. ನೋಡಿ ಸೋಫಾ ಸೆಟ್ ಎಲ್ಲ ಹಾಕೊಬೋದಾ ನೋಡ್ಕೊಳ್ಳಿ. ಓಕೆ, POP ಇನ್ನೊಂದ್ಸಲಿ ತೋರಿಸ್ತೀನಿ ಈ ಕಡೆಯಿಂದ. ಓಕೆ, ನಿಮಗೆ TV ಕ್ಯಾಬಿನ್ ನೋಡಿ. ಓಕೆ, ನೋಡಿ ಇಲ್ಲಿ ಹಾಲಲ್ಲಿ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಫಾರಿನ್ ಹಾಕಿದ್ದಾರೆ, ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ ನೋಡಿ, ಒಳ್ಳೆ ಕಬೋರ್ಡೆ ಹಾಕಿದ್ದಾರೆ ಫಾರಿನ್. ಓಕೆ, ಇವಾಗ ನಿಮಗೆ ದೇವ್ರ ಮನೆ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ದೇವ್ರ ಮನೆಗೆ ಇನ್ನೂ ಡೋರ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ, ದೊಡ್ಡದಾಗೆ ಇದೆ ನೋಡಿ. ದೇವ್ರ ಮನೆಗೂ POP ಎಲ್ಲ ಆಗಿದೆ. ಓಕೆ, ಬಾಕ್ಸ್ ಕೂಡ ಮಾಡಿದ್ದಾರೆ ನೋಡಿ. ಇವಾಗ ಒಂದು ರೂಮ್ 1 ನೋಡೋಣ. ನೋಡಿ ಇದು ರೂಮ್ 1 ನೋಡ್ರಿ, ವಾಲ್ಡ್ರೂಫು ಮತ್ತು POP ಎಲ್ಲ ಆಗಿದೆ. ನಾನು ತೋರಿಸ್ತೀನಿ ಓಪನ್ ಮಾಡಿ. ಮತ್ತು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ ನೋಡಿ ಸ್ನೇಹಿತರೆ. ಓಪನ್ ವಾಲ್ಡ್ರೂಫ್, ಯಾಕಂದರೆ ದೊಡ್ಡದಾಗಿದೆ, ರೂಮ್ಗಳೆಲ್ಲ ದೊಡ್ಡದಾಗಿ ಬಂದಿದೆ ನೋಡಿ. ಓಕೆ, ಮೇಲ್ಗಡೆ ನೋಡಿ ಲ್ಯಾಪ್. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ವಿಂಡೋ 3 ಬಾಗಿಲಿನ ವಿಂಡೋ ಇದೆ, 3 ಡೋರ್ಸ್ ವಿಂಡೋ. ಓಕೆ, ಇವಾಗ ಅಟ್ಯಾಚ್ ಬಾತ್ರೂಮ್ ನೋಡೋಣ. ನೋಡಿ ಇಲ್ಲೂ ಕೂಡ ಫಾರಿನ್ ಹಾಕಿದ್ದಾರೆ, ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಎಲ್ಲ ಫಿಟ್ಟಿಂಗ್ಸ್ ಬ್ರಾಂಡೆಡ್ ಹಾಕಿದ್ದಾರೆ. ಓಕೆ, ದೊಡ್ಡದಾಗು ಇದರಲ್ಲೂ ಕೂಡ ಸಜ್ಜೆ ಕೂಡ ಬಂದಿದೆ, ಎಲ್ಲ ಜಾಗ್ವಾರೆ ಹಾಕಿದ್ದಾರೆ ಫಿಟ್ಟಿಂಗ್ಸು. ಓಕೆ, ಇವಾಗ ರೂಮ್ 2 ನೋಡೋಣ. ನೋಡಿ ಈ ಕಡೆಯಿಂದ ಇನ್ನೊಂದ್ಸತಿ ಹಾಲ್ ನೋಡ್ಕೊಂಬಿಡಿ. ಓಕೆ, ನೋಡಿ ವಿಂಡೋ. ಓಕೆ, ಡೋರ್. ಇದು ರೂಮ್ 2 ರೆಡಿಮೇಡ್ ಡೋರ್ ಹಾಕಿದ್ದಾರೆ, ಚೆನ್ನಾಗಿದೆ. ಓಕೆ, ನೋಡಿ. ಓಕೆ, POPನೂ ಆಗಿದೆ, ವಿಂಡೋನು ಇದೆ. ಮತ್ತು ರೂಮಲ್ಲಿ ಕಾಟ್ ಹಾಕ್ಬೋದಾ, ಆರಾಮಾಗಿ ಹಾಕ್ಬೋದು, ಕಿಂಗ್ ಸೈಜ್ ಕಾಟ ಹಾಕೊಬೋದು. ವಾರ್ಡ್ರೂಫ್ ಎಲ್ಲಪ್ಪ ಬಂದಿದೆ ನೋಡಿ ಸ್ನೇಹಿತರೆ. ವಾರ್ಡ್ರೂಫು ನೋಡಿ, ಇದೆ ವಾರ್ಡ್ರೂಫ್. ಓಕೆ, ಇಲ್ಲೂ ಅಷ್ಟೇ ಲ್ಯಾಪ್ ಎಲ್ಲ ಮಾಡಿದ್ದಾರೆ. ಓಕೆ, ರೂಮ್ 2 ಇದು. ಓಕೆ, ಇವಾಗ ಫಸ್ಟ್ ಫ್ಲೋರ್ ಹೋಗೋಣ, ಫಸ್ಟ್ ಫ್ಲೋರ್ ನೋಡ್ಕೊಂಬರೋಣ. ಓಕೆ, ಲಕ್ಸುರಿ 2 BHK. ಇನ್ನೊಂದ್ಸಲಿ ಪಾರ್ಕಿಂಗ್ ನೋಡ್ಕೊಂಬಿಡಿ ನೋಡಿ ಸ್ನೇಹಿತರೆ. ಪಾರ್ಕಿಂಗ್ ನೋಡಿ, ನಾನು ಅವಲ್ಲಿ ಹೇಳಿದೆ ಇನ್ನೋವಾ ಕಾರ್ ಪಾರ್ಕಿಂಗ್ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೋಡೋದ್ರಲ್ಲ. ಓಕೆ, ಇವಾಗ ಮೇಲ್ಗಡೆ ಹೋಗೋಣ. ನೋಡಿ ಇವರು MS ಹಾಕಿದ್ದಾರೆ, ರೈಲಿಂಗ್ಸ್ ಎಲ್ಲ MS ಹಾಕಿದ್ದಾರೆ. 40 mm ಗ್ರಾನೈಟ್ಸ್ ಹಾಕಿದ್ದಾರೆ, ಸ್ಟೆಪ್ಸ್ಗೂ ಗ್ರಾನೈಟ್ಸ್ ಹಾಕಿದ್ದಾರೆ, 40 mm. ಓಕೆ, ನೀಟಾಗಿದೆ ಕೆಲಸ. ಓಕೆ, ನೋಡಿ ಸ್ನೇಹಿತರೆ, ಎಷ್ಟು ನೀಟಾಗಿ ಮಾಡಿದ್ದಾರೆ ಕೆಲಸ ಮಾತ್ರ. ಇವ್ರ ಬಿಲ್ಡಿಂಗು ಇನ್ನೂ ರೆಡಿ ಆಗೋದ್ರ ಒಳಗಡೆನೇ, ಬಿಲ್ಡಿಂಗ್ ಇನ್ನೂ ರೆಡಿ ಆಗೇ ಇರಲ್ಲ, ಅವಾಗೇ ಮೂವ್ ಆಗಿಬಿಡ್ತವೆ. ರೆಡಿ ಟು ಮೂವ್ ಬಿಲ್ಡಿಂಗ್ಗಳು. ಇವರು ಜಾಸ್ತಿ ಬಿಲ್ಡರು, ತುಂಬ ಚೆನ್ನಾಗಿ ಕಟ್ತಾರೆ.
ಮನೆ ಮಾತ್ರ ಎಕ್ಸಲೆಂಟಾಗಿ ಕಟ್ತಾರೆ, ಕೆಲಸ ನೀಟಾಗಿರುತ್ತೆ ಸ್ನೇಹಿತರೆ. ಮತ್ತು ಏನು ಪೆಂಡಿಂಗ್ ಕೆಲಸ ಇದೆ ಅದು ಓನರ್ ಮುಗಿಸ್ಕೊಡ್ತಾರೆ. ಮತ್ತು ರೈಟು ಅಷ್ಟೇ, ಇವರು ಪರವಾಗಿಲ್ಲ, ಅವರು ಕ್ವಾಲಿಟಿ ವರ್ಕ್ ಮಾಡ್ತಾರೆ. ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ ನೋಡಿ, ಫೋರ್ಟಿಕೋ. ಓಕೆ ನೋಡಿ, ಇಲ್ಲಿ ಟಫ್ ಆನ್ ಗ್ಲಾಸ್ ಕೊಟ್ಟಿದ್ದಾರೆ. ಮತ್ತು ನೋಡಿ ಸ್ನೇಹಿತರೆ, ಎಷ್ಟು ನೀಟಾಗಿದೆ ಕೆಲಸ. ವಾಲ್ಗೆಲ್ಲ ಸ್ಟಿಲ್ ರೂಪ್ವರೆಗೂ ಅವರು ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ, ಮೇಲ್ಗಡೆನೂ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ 3 ವಿಂಡೋಸ್ ಇದೆ. ಓಕೆ ನೋಡಿ. ಓಕೆ, ಇದು ಮೇನ್ ಡೋರ್ ನೋಡಿ. ಡೋರು ಕರೆಂಟ್ ಹೋಗಿದೆ, ನಾನು ಹಂಗೆ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಡೋರು ಮತ್ತು ಫ್ರೇಮ್ ಎರಡು ಟೀಕ್, ಡೋರು ಮತ್ತು ಫ್ರೇಮ್ ಎರಡು ಟೀಕ್. ಓಕೆ ಓಕೆ, ಕರೆಂಟ್ ಇಲ್ಲ, ಆದರೂ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ನಾನು ವಿಡಿಯೋ ಮಾಡೋದ್ರೊಳಗಡೆ ಹೋಗಿದೆ ಕರೆಂಟು. ಓ, ಬಂತು. ಓಕೆ ನೋಡಿ ಸ್ನೇಹಿತರೆ, ನೋಡಿ ಕಿಚನ್, ಓಪನ್ ಕಿಚನ್. ನೋಡಿ, ದೇವ್ರ ಮನೆ ನೋಡ್ರಿ, ಏನು ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ, ದೇವ್ರ ಮನೆ ನೋಡಿ. ಓಕೆ, ಇದು 2 BHK ಫಸ್ಟ್ ಫ್ಲೋರ್, 2 ಮನೆ ಬರೋದು ನೋಡಿ ಸ್ನೇಹಿತರೆ. POP. ವಾವ್. ಓಕೆ, ನಾನು ತೋರಿಸ್ತೀನಿ ಎಲ್ಲ ನಿಮಗೆ ನೋಡಿ ಸ್ನೇಹಿತರೆ. TV ಕ್ಯಾಬಿನ್. ಓಕೆ, ಕಿಚನ್. ಯಾಕಂದರೆ ಇದು ಒಂದು 1000 ಅಡಿ ಮನೆ ಸ್ನೇಹಿತರೆ, ಉದ್ದ ಜಾಸ್ತಿ ಬರುತ್ತೆ, ಅದರಿಂದ ತುಂಬ ಚೆನ್ನಾಗಿ ಬಂದಿದೆ. ಮನೆ ಮಾತ್ರ ಎಕ್ಸಲೆಂಟಾಗಿ ಬಂದಿದೆ ನೋಡಿ. ವುಡ್ ವರ್ಕ್ಸ್ ಎಲ್ಲ ನೀಟಾಗಿದೆ ನೋಡಿ ಸ್ನೇಹಿತರೆ. ಸ್ಮೂತ್ ಕ್ಲೋಸಿಂಗ್, ಡ್ರಾಯರ್ಸ್ಗಳೆಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಓಕೆ ನೋಡಿ, ಲ್ಯಾಪ್ ನೋಡಿ ಎಷ್ಟು ನೀಟಾಗಿದೆ, ಕಲರು ಅಷ್ಟೇ ಡಿಸೆಂಟಾಗಿದೆ. ಓಕೆ, ಈ ಕಡೆಯಿಂದ ಇನ್ನೊಂದ್ಸತಿ POP ನೋಡ್ರಿ. ಮೇನ್ ಡೋರ್ ನೋಡಿ, ವಿಂಡೋ 3 ವಿಂಡೋ, 3 ಬಾಗಿಲಿನ ಕಿಟಕಿ, 3 ವಿಂಡೋಸ್ ಬರುತ್ತೆ ನೋಡಿ. ಓಕೆ, ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಮನೆ. ಓಕೆ, ಇವಾಗ ದೇವ್ರ ಮನೆ ನೋಡೋಣ ನೋಡಿ ಸ್ನೇಹಿತರೆ. ಇಷ್ಟು ದೇವ್ರ ಮನೆ ದೊಡ್ಡದಾಗೂ ಬಂದಿದೆ. ಇದು ಅಷ್ಟೇ, ಫ್ರೇಮು ಡೋರ್ 2 ಟೀಕು. ಇನ್ನು ಪೇಂಟ್ ಎಲ್ಲ, ಪಾಲಿಶ್ ಎಲ್ಲ ಪೆಂಡಿಂಗಲ್ಲಿದೆ, ಅವರು ಮಾಡಿಕೊಡ್ತಾರೆ ಸ್ನೇಹಿತರೆ. ಏನು ಪೆಂಡಿಂಗ್ ಕೆಲಸ ಇದೆಯೋ ಅದನ್ನೆಲ್ಲ ಅವ್ರು ಮಾಡಿಕೊಡ್ತಾರೆ ನೋಡಿ. POP ಎಲ್ಲ ಆಗಿದೆ, ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಕೊಬೋದಾ ನೋಡಿ. ಓಕೆ, ಓಕೆ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲೊಂದು ವಾಶ್ರೂಮ್ ಬರುತ್ತೆ. ಇಲ್ಲೂ ಕೂಡ ಫಾರಿನ್ ಹಾಕಿದ್ದಾರೆ, ದೊಡ್ಡದಾಗೂ ಇದೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೆ ಹಾಕಿದ್ದಾರೆ ಸ್ನೇಹಿತರೆ ನೋಡಿ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೆ ಹಾಕಿದ್ದಾರೆ. ಮತ್ತು ಒಂದು ಸಿಂಕ್ ಕೂಡ ಬರುತ್ತೆ. ಓಕೆ, ಇವಾಗ ರೂಮ್ 1 ನೋಡೋಣ. ನೋಡಿ, ವಾವ್,
ಎಷ್ಟು ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ ರೂಮು. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಡಿಫ್ರೆಂಟ್ ಕಲರ್ ಮಾಡಿದ್ದಾರೆ. ವಾರ್ಡ್ರೂಫ್ ಎಲ್ಲ ಚೆನ್ನಾಗಿದೆ ನೋಡಿ. ಓಪನ್ ವಾರ್ಡ್ರೂಫ್ ಕೊಟ್ಟಿದ್ದಾರೆ. ಓಕೆ ನೋಡಿ, ವಿಂಡೋ ಇಲ್ಲಿ ಬರುತ್ತೆ ನೋಡಿ, ಲ್ಯಾಬ್. ಓಕೆ ನೋಡಿ, ಈ ಕಡೆಯಿಂದ ಡ್ರೆಸ್ಸಿಂಗ್ ಮಿರರ್ ಎಲ್ಲ ನೋಡ್ಕೊಳ್ಳಿ ಎಷ್ಟು ವಿಶಾಲವಾಗಿದೆ ರೂಮು. ಒಳ್ಳೆ ಸ್ಪೇಸಿಯಸ್ ಆಗಿದೆ ರೂಮು. ದೊಡ್ಡವು 2 ರೂಮು ಅಷ್ಟೇ ದೊಡ್ಡದಾಗೆ ಬಂದಿದೆ. ಮತ್ತು ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ನಿಮ್ಗೊಂದು ತೋರಿಸಿದ್ದೀನಿ. ಬಾತ್ರೂಮು ನೋಡಿ, ಇದು ಬಾತ್ರೂಮ್ 2. ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ. 2 ಫಾರಿನ್ನೇ ಇದೆ. ಓಕೆ ನೋಡಿದ್ರಲ್ಲ. ಓಕೆ, ಬಾತ್ರೂಮಲ್ಲೂ ಸಜ್ಜೆ ಎಲ್ಲ ಬಂದಿದೆ ನೋಡಿ ಸ್ನೇಹಿತರೆ. ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್. ಓಕೆ, ಇವಾಗ ಇನ್ನೊಂದ್ಸಲಿ ತೋರಿಸ್ತೀನಿ, ನೋಡ್ಕೊಂಬಿಡಿ ರೂಮು ಎಷ್ಟು ವಿಶಾಲವಾಗಿದೆ. ರೂಮ್ 2 ನೋಡೋಣ ನೋಡಿ. ಇದು ರೂಮ್ 1. ರೂಮ್ 1ಅಲ್ಲೂ POP ಎಲ್ಲ ಆಗಿದೆ. ವಾರ್ಡ್ರೂಫ್ ಎಲ್ಲ ಇದೆ ನೋಡಿ. ದೊಡ್ಡದಾಗೂ ಕೂಡ ಇದೆ. ಡಬಲ್ ಕಾಟ, ಇನ್ನೊಂದು ದಿವಾನ ಕೂಡ ಹಾಕೊಬೋದು. ಚೇರು ಬೀರು ಏನಿರ್ಬೋದು ಎಲ್ಲ ಮಡಿಕೊಬೋದು ಸ್ನೇಹಿತರೆ. ದೊಡ್ಡದಾಗಿದೆ. ಓಕೆ, ಡೋರು ರೆಡಿಮೇಡ್ ಡೋರು, ಕ್ವಾಲಿಟಿ ಡೋರೇ ಹಾಕಿದ್ದಾರೆ. ಓಕೆ, ಇವಾಗ ನೋಡೋಣ ರೂಮ್ 2 ನೋಡೋಣ. ಇದು ರೂಮ್ 2. ನೋಡಿ, ರೂಮ್ 2ನಲ್ಲೂ POP ಎಲ್ಲ ಆಗಿದೆ. ಮತ್ತು ವಿಂಡೋನು ಇದೆ, ದೊಡ್ಡದಾಗಿದೆ. ಮಂಚ ಹಾಕೋದಾ ನೋಡ್ಕೊಳ್ಳಿ. ಡಬಲ್ ಕಟ್ ಮಂಚ, ಡಬಲ್ ಕಟ್ ಹಾಕೊಬೋದ, ಆರಾಮಾಗಿ ಹಾಕೊಬೋದು ನೋಡಿ ಸ್ನೇಹಿತರೆ. ವಾರ್ಡ್ರೂಫು ಸ್ಕ್ವಯರ್ ಮಾಡಿದ್ದಾರೆ. 2 ಕಡೆ ವಾರ್ಡ್ರೂಫ್ ಇದೆ. ಓಪನ್ ವಾರ್ಡ್ರೂಫು ಇದೆ, ಸ್ಲೈಡಿಂಗ್ ವಾರ್ಡ್ರೂಫು ಇದೆ ನೋಡಿ ಸ್ನೇಹಿತರೆ. ಲ್ಯಾಬ್ ಈ ಕಡೆನೂ ಇದೆ, ಈ ಕಡೆನೂ ಇದೆ. 2 ಕಡೆ ವಾರ್ಡ್ರೂಫ್ ಇದೆ. ಓಕೆ ನೋಡಿ, ಈ ಕಡೆ ಓಪನ್ ವಾರ್ಡ್ರೂಫ್. ಯಾಕಂದರೆ ರೂಮ್ ದೊಡ್ಡದಾಗಿರೋದ್ರಿಂದ ಓಪನ್ ವಾರ್ಡ್ರೂಫ್ ಬರುತ್ತೆ. ಓಕೆ, ಇವಾಗ ಸ್ಲೈಡಿಂಗ್ ವಾರ್ಡ್ರೂಫ್ ನೋಡಿ. ಲ್ಯಾಬ್. ಓಕೆ, ಇವಾಗ ಹಾಲ್ ನೋಡ್ಕೊಂಬಿಡಿ. ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಎಷ್ಟು ವಿಶಾಲವಾಗಿದೆ ಹಾಲು, ದೊಡ್ಡದಾಗಿದೆ. ಒಂದು ದೊಡ್ಡ ಫ್ಯಾಮಿಲಿ ಆರಾಮಾಗಿರ್ಬೋದು ನೋಡಿ. ಓಕೆ ನೋಡಿ, ಇನ್ನೊಂದ್ಸಲಿ TV ಕ್ಯಾಬಿನ್, ಕಿಚನ್ ಇದು. ಓಕೆ, ವಿಂಡೋ ಡೋರ್. ದೇವ್ರ ಮನೆ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ. ಇವಾಗ ಟೆರೆಸ್ಗೆ ಹೋಗೋಣ. ಇದು ಬಂದ್ಬಿಟ್ಟು ಇನ್ನೊಂದು ಹೇಳ್ತಾ ಇದ್ದೀನಿ, ಖಾತಾ CMC, ವಾಟರ್ CMC ನೋಡಿ ಸ್ನೇಹಿತರೆ. ನಾನು ನಿಮಗೆ ಒತ್ತೀವಿ ಏನಕ್ಕೆ ಇಷ್ಟೊಂದು ಸತಿ ಹೇಳ್ತೀರಾ ಅಂತ ಕೆಲವು ಜನ ಕೇಳ್ತಾರೆ ನನ್ನನ್ನು. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾವು ಎಷ್ಟೇ ಸಲ ಹೇಳಿದ್ರು ಅವರು ಲ್ಯಾಂಡ್ ಕನ್ವರ್ಷನ್ನ ಮತ್ತು ಲೆವೆಟ್ ಅಪ್ರೂವ್ಡ್ ಆಗಿದೆಯಾ ಇದೇ ಕ್ವಶನ್ ಮಾಡ್ತಾರೆ. ಅದಕ್ಕೆ ನಾನು ಒತ್ತಿ ಹೇಳ್ತಾನೆ ಇರ್ತೀನಿ. ಖಾತಾ CMC ನಗರಸಭೆ, CMC ಮೀನ್ಸ್ ನಗರಸಭೆ. ಮತ್ತು ನಿಮಗೆ ವಾಟರ್ CMC ವಾಟರ್ ಲೆವೆಟ್ಗೆ ಬೋರ್ ಇದೆ, ಬೋರಿನ ನೀರು ಬರುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಇದು ಲೆವೆಟು ಅಪ್ರೂವ್ಡ್ ಇರಲ್ಲ ಮತ್ತು DC ಕನ್ವರ್ಷನ್ ಇರಲ್ಲ. ಓಕೆನಾ. ಲೋನು ನಿಮಗೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ BBMP B ಖಾತೆಗೆ ಯಾವ ಥರ ಲೋನ್ ಆಗುತ್ತೋ ಅದೇ ಥರ ಇದಕ್ಕೂ ಲೋನ್ ಆಗುತ್ತೆ. ನಿಮಗೆ 70-80% ಲೋನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ಮನೆಗೆ ನಿಯರೆಸ್ಟ್ ಏನೇನಪ್ಪ ಅಂತಂದರೆ ಸ್ನೇಹಿತರೆ, ಈ ಒಂದು ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಸಿಟ್ಔಟು ಹೆಂಚು ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ, ಒಂದು ಟ್ಯಾಂಕ್ ರೂಮ್ ಕೂಡ ಇದೆ. ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ. ಓಕೆ, ಸಿಟ್ಔಟ್ ಎಲ್ಲ ಸೂಪರ್ ಆಗಿದೆ. ನೀವೇನ ಫಂಕ್ಷನ್ಸು ಇಲ್ಲಾಂದರೆ ಏನನ್ನ ಸಂಡೇ ಟೈಮಲ್ಲಿ ಬರ್ತಡೇ ಈ ಥರ ಏನನ್ನ ಮಾಡೋಂಗಿದ್ರೆ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸ್ನೇಹಿತರೆ. ಎಲ್ಲ ಮುಂದೆ ಇಲ್ಲೆಲ್ಲ ಶೀಟ್ ಹಾಕ್ಕೊಟ್ಟಿರೋದ್ರಿಂದ ಓನರು ಒಳ್ಳೆ ಲುಕ್ ಇದೆ ಈ ಮನೆಗೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗೂ ಬಂದಿದೆ. 1000 ಸ್ಕ್ವೇರ್ ಫೀಟ್ ಮನೆ. ಓಕೆ, ನಾನು ಅವಲೇ ಹೇಳ್ತಿದ್ದೆ ನಿಮಗೆ ಲೋನ್ BBMP ಲಿಮಿಟ್ಸಲ್ಲಿ ಏನು ಲೋನ್ಗಳು ಆಗ್ತವೆಲ್ಲ ಸ್ನೇಹಿತರೆ, ಅದೇ ಥರ ಇಲ್ಲೂ CMCಗೂ ಲೋನ್ ಆಗ್ತವೆ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಆಗ್ತವೆ. ನೀವು ಎಲಿಜಿಬಲ್ ಇದ್ದರೆ 100%
ಲೋನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಮನೆ ಬರೋದು ತೋಟದ ಗುಡ್ದಳ್ಳಿ. ಮೆಟ್ರೋಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಕಡೆ ಮೆಟ್ರೋಗೆ 1 ಕಿಲೋಮೀಟ್ರ್ ಆಗುತ್ತೆ. ಇನ್ನೂ ಒಂದು ಮೆಟ್ರೋಗೆ 2 ಕಿಲೋ ಮಂಜುನಾಥ್ ನಗರ. ನಿಮಗೆ ಒಂದು ನಾಗಸಂದ್ರ ಮೆಟ್ರೋಗೆ 3 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ನಾಗಸಂದ್ರ ಮೆಟ್ರೋಗೆ ಒಂದು 2.5 3 ಕಿಲೋಮೀಟ್ರ್ ಆಗುತ್ತೆ. 8ನೇ ಮೈಲಿಗೂ ಅಷ್ಟೇ 2.5 3 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಒಂದು ಲೊಕೇಶನ್ಸಲ್ಲಿ ಎಲ್ಲ ಮನೆಗಳೆಲ್ಲ ಆಗಿದೆ. ಎಲ್ಲ ಹೊಸ ಮನೆಗಳೆಲ್ಲ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಹೊಸ ಮನೆಗಳೇ ಸ್ನೇಹಿತರೆ ಇಲ್ಲೆಲ್ಲ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಲೊಕೇಶನ್ಸು. ಇಷ್ಟಪಟ್ಟವರು ಬನ್ನಿ. ನೇರವಾಗಿ ನಾವು ಓನರ್ ಕುಂಡಿಸ್ತೀವಿ, ನಿಮಗೆ ನೇರವಾಗಿ ವ್ಯಾಪಾರ ಮಾಡಿಸ್ಕೊಡ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಲೋನ್ಸೂ ನಾವೇ ಮಾಡಿಸ್ಕೊಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಮನೆಗಳೆಲ್ಲ ಇದೆ ಸುತ್ತಮುತ್ತ. ಎಲ್ಲ ಹೊಸ ಕನ್ಸ್ಟ್ರಕ್ಷನ್, ಹೊಸ ಮನೆಗಳು ಇದೆ. ಈ ಒಂದು ನಾನೇನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಇವೆಲ್ಲ CMC ಲಿಮಿಟ್ಸಲ್ಲೇ ಇರೋದು ಸ್ನೇಹಿತರೆ. ಪ್ರತಿಯೊಂದು ಮನೆಯವರು ಲೋನ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋ ಅಂಥ ಯಾರೋ ಒಂದು 100ಕ್ಕೆ ಇಲ್ಲ 1000ಕ್ಕೆ ಒಂದು ಮನೆಯವರು ಮಾತ್ರ ಲೋನ್ ಇರಲ್ಲ ಸ್ನೇಹಿತರೆ. ಇನ್ನಿದ್ದವರು ಪ್ರತಿಯೊಬ್ಬರು ಲೋನ್ ಮಾಡಿರ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲೇನು ಕಾಣಿಸ್ತಾ ಇದೆ ಈ ಮನೆಗಳಿಗೆಲ್ಲ ಲೋನ್ ಆಗಿರುತ್ತೆ. ನೋಡಿ, ತಮಗೂ ಅಷ್ಟೇ ಬೇಕು ಅಂದರೆ ಬನ್ನಿ. ನಿಯರೆಸ್ಟ್ ಏನಪ್ಪ ಇಲ್ಲಿ ನಿಮಗೆ NH4 ನಿಮಗೆ ರಾಷ್ಟ್ರೀಯ ಹೆದ್ದಾರಿ ತುಮಕೂರು ರೋಡ್ ಬಂದ್ಬಿಟ್ಟು ಇಲ್ಲಿಂದ ಒಂದು ಕಡೆ ಮಾದಾವರ ಮೆಟ್ರೋಗೆ 1 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಕಡೆ ಜಿಂದಾಲ್ ಸಿಟಿ ಕಡೆಗೆ 1.5 ಕಿಲೋಮೀಟ್ರ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಜಿಂದಾಲ್ ಸಿಟಿ ಸ್ಕೂಲ್ಸು ಎಲ್ಲ ಬರುತ್ತೆ. ಆಮೇಲೆ ನಿಮಗೆ ಸ್ನೇಹಿತರೆ ಈ ಕಡೆಗೆ ಹೆಸರುಘಟ್ಟ ಮೇನ್ ರೋಡ್ ಬಂದ್ಬಿಟ್ಟು ಅದು ಅಷ್ಟೇ ನಿಮಗೆ ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಸಪ್ತಗಿರಿ ಯೂನಿವರ್ಸಿಟಿ 2 ಕಿಲೋಮೀಟ್ರ್ ಆಗುತ್ತೆ. ಸಪ್ತಗಿರಿ ಹಾಸ್ಪಿಟ್ಲು ಬಂದ್ಬಿಟ್ಟು ಅದು ಅಷ್ಟೇ 2 ಕಿಲೋಮೀಟ್ರ್ ಆಗುತ್ತೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ 1.5 ಕಿಲೋಮೀಟ್ರ್ ಆಗುತ್ತೆ. ಡಿ ಮಾರ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಆಚಾರ್ಯ ಇಂಜಿನಿಯರಿಂಗ್ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಗುಡ್ದಳ್ಳಿ ಬಸ್ ಸ್ಟಾಪ್ ಬಂದು 800 ಮೀಟ್ರ್ ಆಗುತ್ತೆ. 800 ಮೀಟ್ರ್ ಅಂದರೆ ಒಂದು 3/4 ಕಿಲೋಮೀಟ್ರ್ ಒಳಗಡೆ BMTC ಬಸ್ ಸ್ಟಾಪ್ ಸಿಗುತ್ತೆ ಸ್ನೇಹಿತರೆ. ಮತ್ತು ಸೌಂದರ್ಯ ಸ್ಕೂಲ್ಸು ಕಾಲೇಜ್ ಎಲ್ಲ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಓಕೆ, ನೋಡಿದಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಯಾರ್ದಾನ ಪ್ರಾಪರ್ಟಿ ಮಾರಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.